ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹಾಲಿ ಮಾಜಿ ಸಿಎಂಗಳ ಅಬ್ಬರ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಬಿಎಸ್ವೈ ಬೊಮ್ಮಾಯಿ ಮತ ಸಮರ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರ ಬಿಎಸ್ವೈ ಪವರ್ ಶೋ ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಮರ್ಥ ಶಾಮನೂರು ಪರ ಸಿಎಂ ಸಿದ್ದರಾಮಯ್ಯ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಬಿಎಸ್ವೈ ಬೊಮ್ಮಾಯಿ ಮತ ಸಮರ ಜೋರಾಗಿ ನಡೀತಾ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರ ಬಿಎಸ್ ಯಡಿಯೂರಪ್ಪ ಪವರ್ ಶೋನ ಮಾಡ್ತಿದ್ದಾರೆ. ಈ ಬಾರಿ ಕಮಲ ಅರಳುವುದು ಖಚಿತ ಅಂತ ಮಾಜಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಆರ್ಯ ವೈಶ್ಯ ಸಭೆಯಲ್ಲಿ ಸಂಸದ ಬೊಮ್ಮಾಯಿ ಭರ್ಜರಿ ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಿದ್ದಾರೆ. ಮಹತ್ವದ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಕುಟುಕಿದ್ದಾರೆ ಮಾಜಿ ಸಿಎಂ. ಬಿಜೆಪಿಗೆ ಬೆಂಬಲ ನೀಡುವಂತೆ ಮಾಜಿ ಮುಖ್ಯಮಂತ್ರಿಗಳಿಂದ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದ್ ಕಡೆನಲ್ಲಿ ಸಮರ್ಥ ಶಾಮನೂರು ಪರ ಸಿಎಂ ಸಿದ್ದರಾಮಯ್ಯ ಇಂದು ಹಾಗೂ ನಾಳೆ ಅಲ್ಲೇ ಬೀಡನ್ನ ಬಿಟ್ಟು ಮತಯಾಚನೆಯನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆನಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಪರವಾಗಿ ಬಿಎಸ್ ಯಡಿಯೂರಪ್ಪ ಜೊತೆಯಲ್ಲಿ ಬೊಮ್ಮಾಯಿ ಇಬ್ರು ಕೂಡ ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಈ ಬಾರಿ ಕಮಲ ಅರಳುವುದು ಖಚಿತ ಅಂತ ಮಾಜಿ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆನಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಸಮರ್ಥ ಶಾಮನೂರು ಪರ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆನಲ್ಲಿ ಆದ್ರೆ ಕಮಲ ಅರಳುವುದು ಖಚಿತ ಅಂತ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇನ್ನು ಬಸವರಾಜ ಬೊಮ್ಮಾಯಿ ಕೂಡ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ದಾಖಲೆಯ ವೀರ ಸನ್ಮಾನ್ಯ ಸಿದ್ದರಾಮಣ್ಣ ಎಲ್ಲ ರೆಕಾರ್ಡನ್ನ ಬಹಿರಂಗ ಮಾಡಲಿ. ನಮ್ಮ ಕಾಲದಲ್ಲಿ ಎಷ್ಟು ಸಾಲ ಮಾಡಿದ್ವಿ, ಅವ್ರ ಕಾಲದಲ್ಲಿ ಎಷ್ಟು ಸಾಲ ಮಾಡಿದ್ವಿ, ನಮ್ಮ ಕಾಲದಲ್ಲಿ 50,000 ಕೋಟಿ ಸಾಲ ಮಾಡಿದ್ವಿ, ಇವರು 1 ಲಕ್ಷ ಮಾತಾಡ್ತಾ ಇದ್ದಾರೆ. ಅವರೇ ಬಜೆಟಲ್ಲಿ ಮಂಡಿಸಿದ್ದಾರೆ. ಈಗ ಇಲೆಕ್ಷನ್ ಸಂದರ್ಭ ಸುಳ್ಳು ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಈ ಪರಿಸ್ಥಿತಿ ಬರಬಾರ್ದು. ವಾಸ್ತವಾಂಶವನ್ನು ಮರೆಮಾಚಿ ತಮ್ಮ ಡಿಫೆನ್ಸನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಯಾವ ಮುಖ್ಯಮಂತ್ರಿಗಳು ಬಂದಿದೆ. ವಾಸ್ತವಾಂಶ ಅಂದರೆ ಅದರ ಮೇಲೆ ಮಾತಾಡ್ತಾರೆ. ದಾಖಲೆಯ ವೀರ ಸನ್ಮಾನ್ಯ ಸಿದ್ದರಾಮಣ್ಣ ಎಲ್ಲ ರೆಕಾರ್ಡನ್ನ ಬಹಿರಂಗ ಮಾಡಲಿ. ನಮ್ಮ ಕಾಲದಲ್ಲಿ ಎಷ್ಟು ಸಾಲ ಮಾಡಿದ್ವಿ, ಅವ್ರ ಕಾಲದಲ್ಲಿ ಎಷ್ಟು ಸಾಲ ಮಾಡಿದ್ವಿ, ನಮ್ಮ ಕಾಲದಲ್ಲಿ 50,000 ಕೋಟಿ ಸಾಲ ಮಾಡಿದ್ವಿ, ಇವರು 1 ಲಕ್ಷ ಮಾತಾಡ್ತಾ ಇದ್ದಾರೆ. ಅವರೇ ಬಜೆಟಲ್ಲಿ ಮಂಡಿಸಿದ್ದಾರೆ. ಈ ಬಾರಿ ಕಮಲ ಅರಳುವುದು ಖಚಿತ ಅಂತ ದಾವಣಗೆರೆಯಲ್ಲಿ ಬಿಎಸ್ವೈ ಹಾಗೂ ಬಸವರಾಜ ಬೊಮ್ಮಾಯಿ ಇಬ್ರು ಕೂಡ ಹೇಳ್ತಿದ್ದಾರೆ. ಮತಯಾಚನೆ ಎರಡು ಪಕ್ಷಗಳಿಂದಲೂ ಕೂಡ ಭರ್ಜರಿಯಾಗಿ ಆಗ್ತಾ ಇದೆ. ರೋಡ್ ಶೋಗಳನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ ನಮ್ಮ ಪಕ್ಷಗಳು ಗೆಲ್ಲುತ್ತೆ ಅಂತ ಎರಡೂ ಕಡೆಯಿಂದಲೂ ಕೂಡ ಅಚಲ ವಿಶ್ವಾಸ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಜನರು ನಮ್ಮನ್ನ ಕೈ ಹಿಡಿತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಯಲ್ಲಿ ಸಮರ್ಥ ಶಾಮನೂರು ಪರವಾಗಿ ಮತಯಾಚನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಯನ್ನ ಕೂಡ ಕಾರ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿಎಸ್ವೈ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಶ್ರೀನಿವಾಸ ದಾಸಕರಿಯಪ್ಪ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಎರಡೂ ಕಡೆಯಿಂದಲೂ ಕೂಡ ಅಚಲವಾದಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬೈ ಎಲೆಕ್ಷನ್ ನಲ್ಲಿ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮತದಾರರ ಪ್ರಭು ಯಾರಿಗೆ ಓಟ್ ಹಾಕ್ತಾರೆ, ಯಾರನ್ನ ಗೆಲ್ಲಿಸ್ತಾರೆ ಈ ಬಾರಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆನಲ್ಲಿ ಮತ ಪ್ರಚಾರವನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಬಿಎಸ್ವೈ ಹಾಗೂ ಬೊಮ್ಮಾಯಿ ಮತ ಸಮರವನ್ನ ಸಾರ್ತಾ ಇದ್ದಾರೆ. ಶತಾಯಗತಾಯ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಬಂದೇ ಬರುತ್ತೆ ಅನ್ನುವಂಥ ಅಚಲ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿತ್ತು ಬಿಜೆಪಿ. ಆ ಸಂದರ್ಭದಲ್ಲೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಂಥದ್ದು. ಹಾಗಾಗಿ ಸಾಮಾನ್ಯ ವರ್ಸಸ್ ಶ್ರೀಮಂತ ಅನ್ನುವಂಥ ಒಂದು ಸ್ಲೋಗನ್ ಅಡಿಯಲ್ಲಿ ಇದೀಗ ಮತ ಪ್ರಚಾರವನ್ನ ಕೂಡ ಮಾಡಲಾಗ್ತಾ ಇದೆ. ಒಂದ್ ಕಡೆನಲ್ಲಿ ಇಬ್ರು ಕೂಡ ಮೊಟ್ಟ ಮೊದಲನೇ ಬಾರಿಗೆ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿರುವಂಥದ್ದು. ಹಾಗಾಗಿ ಜನರು ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದೀಗ. ಆದ್ರೆ ಮತ ಪ್ರಚಾರ ಮಾತ್ರ ಭರ್ಜರಿಯಾಗಿ ಆಗ್ತಾ ಇದೆ.